ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸತ್ಯ, ನಿಷ್ಠೆ, ಭಕ್ತಿಯಿಂದ ನುಡಿ ನಡೆದು ಅಜರಾಮರರಾಗಿ ಹೋದ ಸದ್ಭಕ್ತರಂತೆ ನಡೆಯುವುದು ತುಂಬ ಕಷ್ಟದ್ದು. ಜೇಡರ ದಾಸಿಮಯ್ಯನ ನಿಷ್ಠೆ ಅರಿಯಲು ಒತ್ತಲೆಯಾಗಿಸಿದೆ. ನಿನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಆ ನಿಷ್ಠಾವಂತ ವಿಶಿಷ್ಟ ಚರಿತ್ರ ಸಂಪನ್ನರು ನಡೆದು ತೋರಿಸಿದ ಮಾರ್ಗ ನಿಜಕ್ಕೂ ಮಹಾ ಭಯಪ್ರದವಾದುದು. ಸಂಗಮೇಶ, ಪರಮಾತ್ಮನು ಒಳ್ಳೆಯವನೆಂದು ಭಾವಿಸಿ ಆನಂದ ಪಡಬೇಡ. ಅತ್ಯಂತ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿ ಪರೀಕ್ಷಿಸುವವನು, ಹಳಿಸುತ್ತಾ ನಗಿಸುವವನು ಒಳ್ಳೆಯವನೇ. ಆದರೂ ದೇವದೇವ ಸಂಗಮದೇವನು ಯಾವ ಅಳಕು ಅಂಜಿಕೆಯಿಲ್ಲದೆ ತನ್ನ ಸದ್ಭಕ್ತರ ಸೇವೆ ಮಾಡಲು ತನ್ನನ್ನು ತಾನೇ ಅರ್ಪಿಸಿಕೊಳ್ಳುತ್ತಾನೆ. ಯಾವ ಅಹಂಭಾವನೆಯೂ ಇಲ್ಲದೆ ಸಮವೇದಿಯಂತೆ ನಂಬು. ದುಗ್ಗಳೆ, ಸಿರಿಯಾಳ, ಚಂಗಳೆ, ಸಿಂಧು ಬಲ್ಲಾಳರಂತೆ ಅವಿಚಲನಾಗಿ ಸಂಪೂರ್ಣ ನಂಬು. ಇಂತು ನಂಬಿದೊಡನೆ ಕೂಡಲ ಸಂಗಮನಾಥನು ತನ್ನನ್ನೇ ನಿಮಗರ್ಪಿಸಿ ಬಿಡುತ್ತಾನೆ. ಬಲಿಷ್ಠರೊಂದಿಗೆ ಕಾದಾಡಿದರೆ ಗೆಲ್ಲಬಹುದು, ಇಲ್ಲವೇ ಸೋಲಬಹುದು. ಆದರೆ ಕಳ್ಳನೊಂದಿಗೆ ಎಷ್ಟು ಮಾತನಾಡಿದರೂ ವಿಷಯ ಪೂರ್ಣವಾಗದು, ಯಾವ ಸಾರ್ಥಕವೂ ಇಲ್ಲ. ನಮ್ಮ ಕೂಡಲ ಸಂಗಮನಾಥನ ಸದ್ಭಕ್ತರ ಸೇವೆ ಮಾಡಿ ಧನ ನೀಡಿ ನಿರ್ಬಲ ನಿರ್ಧನನಾದರೆ ಅಂಥ ಸದ್ಭಕ್ತನು ಪರಶಿವನ ಪ್ರೀತಿಗೆ ಪಾತ್ರನಾಗುವನು. ಪರ್ವತಗಳ ಮೇಲೆ ಅನೇಕ ಗಿಡಮರಗಳಿದ್ದು ಶ್ರೀಗಂಧದ ಮರದ ಸಹವಾಸವಿದ್ದರೆ ಅವು ಕೂಡ ಸುವಾಸಿಕವಾಗುತ್ತವೆ. ಶಿವಲಿಂಗ ಧರಿಸಿದವನ ಸೇವೆ ಸಹವಾಸದಿಂದ ಇಂದಿನ ಎಷ್ಟೇ ದುಸ್ಸಾಹವಸ ದುರ್ಬುದ್ಧಿ ಇದ್ದರೂ ದೂರಾಗುವುದು. ಕೂಡಲ ಸಂಗಮನಾಥ ಸಿರಿಯಾಳನಂತೆ ನಿಶ್ಚಲ ಭಕ್ತಿ ಮಾರ್ಗದಲ್ಲಿ ನಡೆದ ಮಾನವರಿಗೆ ಮುಕ್ತಿ ದೊರಕದಿದ್ದೀತೆ. ಪರುಷಮಣಿಯ ಸಂಪರ್ಕದಲ್ಲಿದ್ದು ಕಬ್ಬಿಣವು ಬಂಗಾರದ್ದಾಯಿತು. ಆದರೆ ತಾಯಿ ಚಂಗಳೆ, ನೀನು ವಾಸಿಸಿದ್ದ ಊರಿನ ಡಬಲದ 6-7 ಹಳ್ಳಿಗಳಲ್ಲಾದರೂ ನಿನ್ನಂಥ ಶಿವಪಥ ಶ್ರೇಷ್ಠರೆನಿಸಿದವರು ಹುಟ್ಟಿದರೆ ಮಗು ಚಿಲ್ಲಾಳನಂತೆ ಅಮರದ ಪದ ಹೊಂದಿದ್ದರೆ ಕೂಡಲ ಸಂಗಮನಾಥನನ್ನು ಸ್ಮರಿಸಿ. ಮಾನವರು ಕಬ್ಬಿಣಕ್ಕಿಂತ ಕೀಳು. ಗೀತಪಠನ ಮಾಡಿದ ಮಾತ್ರಕ್ಕೆ ಜ್ಞಾನಿಯಾಗಲಿಲ್ಲ. ಚಪಲ ಬುದ್ಧಿವಂತಿಕೆಯಿಂದ ಮಾತನಾಡುವ ವಾಚಳಿ ಜಾಣನಲ್ಲ. ಶಿವಲಿಂಗವೇ ತನ್ನ ಸರ್ವಸ್ವವೆಂದು ನಂಬಿದವ ಜಾಣ. ಗುರು ಜಂಗಮರಿಗಾಗಿ ಸೇವೆ ಶುಕ್ರಶ ಸಲ್ಲಿಸುವವ ಜಾಣ. ಯಮನ ಬಾಯಿಗೂ ಮಣ್ಣು ಹಾಕಿ ಚಿರಂಜೀವಿ ಎನಿಸುವ ನಮ್ಮ ಕೂಡಲ ಸಂಗಮ ದೇವನ ಶರಣನೆ ಮಹಾಜಾಣ. ಹದ್ದಿನಂತೆ 1000 ವರ್ಷ ಬದುಕಿದರು ಒಳ್ಳೆ ವ್ಯಕ್ತಿ ಒಳ್ಳೆ ಮಾನವ ಎನಿಸಿಕೊಳ್ಳದಿದ್ದರೆ ಏನು ಪ್ರಯೋಜನ? ಅವನ ದೀರ್ಘಾಯುಷ್ಯದಿಂದ ಚಿರಂತನ ಕೀರ್ತಿ ಉಳಿಯುವಂತೆ ಹೌದೆನಿಸಿಕೊಂಡು 5, 4, 3, 2 ದಿನ ಬದುಕಿದರು ಸಾಕು. ಕೂಡಲ ಸಂಗಮನಾಥನ ಸದ್ಭಕ್ತರ ನುಡಿಯಲ್ಲಿ ಶ್ರೇಷ್ಠ ಎಂಬ ಹೊಗಳಿಕೆ ಪಡೆದು ಒಂದೇ ದಿನ ಬದುಕಿದರು. ಆ ಬದುಕು ಭವ್ಯ, ದಿವ್ಯ. Thank you for watching friends. Please subscribe my channel.